ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಈ ದಿವಸ ಒಂದು ಜೀವಂತ ಸಾಕ್ಷಿಯೊಂದಿಗೆ ನಾವು ನಿಮ್ಮೊಂದಿಗಿದ್ದೇವೆ. ನಮ್ಮ ದೇವರು ಅದ್ಭುತ ಸ್ವರೂಪನು. ನಮ್ಮ ದೇವರಿಗೆ ಯಾವುದೂ ಅಸಾಧ್ಯವಲ್ಲ. ನಾವು ನಿರಂತರವಾಗಿ ಈ ವಾಕ್ಯಗಳನ್ನು ಓದಿ ಪ್ರಸಂಗಿಸುವವರು. ನನ್ನೊಂದಿಗೆ ಈ ದಿವಸ ಇದೇ ರೀತಿಯಾಗಿ ಕರ್ತನ ಸ್ವಾರ್ಥೆಯನ್ನು ಸಾರುವ ಒಬ್ಬ ಅಭಿಷಕ್ತ ದೇವರ ಸೇವಕ, ಅನೇಕರಿಗೆ ಯೇಸು ಕ್ರಿಸ್ತನು ಜೀವಂತ ದೇವರು ಎಂಬುದಾಗಿ ಅನೇಕರಿಗಾಗಿ ಪ್ರಾರ್ಥಿಸುವ ಒಬ್ಬ ಅಭಿಷಕ್ತ ದಾಸರು. ಇವರ ಜೀವಿತದಲ್ಲಿ ಒಂದು ಘಟನೆ ನಡೀತದೆ. ಅರಕಲಗೂಡು ಪ್ರಾಂತ್ಯದಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಭರತ್ರವರು ಅವರ ಸಭೆಯ ಪ್ರಾರ್ಥನಾ ಕಾರ್ಯಗಳನ್ನು ಮುಗಿಸಿಕೊಂಡು ಆರೋಗ್ಯಕರವಾಗಿದ್ದಂಥ ಅವರು ತಕ್ಷಣವಾಗಿ ಅವರ ಕಾಲಿನಲ್ಲಿ ಏನೋ ಒಂದು ಸಣ್ಣ ನೋವು ಆರಂಭವಾಗ್ತದೆ. ಕಾಲುಗಳು ಪರಿಪೂರ್ಣವಾಗಿ ಬಲವನ್ನು ಕಳೆದುಕೊಳ್ಳಲು ಆರಂಭವಾಗ್ತದೆ. ಏನಾಗ್ತದೆ ಎಂಬುದನ್ನು ಅವ್ರ ಕೈಯಲ್ಲಿ ಊಹಿಸೋಕ್ಕಾಗೋದಿಲ್ಲ. ಈ ದಿವಸ ನಮ್ಮೊಂದಿಗೆ ಪಾಸ್ಟರ್ ಭರತ್ರವರು ಆ ಘಟನೆ ನಂತರ ಏನೆಲ್ಲ ನಡೆಯಿತು, ಈ ಸ್ಥಿತಿಗಳಲ್ಲಿ ಹೇಗೆ ದೇವರು ತನ್ನ ಕಾರ್ಯವನ್ನು ಮಾಡಿ, ತನ್ನ ಅದ್ಭುತವನ್ನು ಮಾಡಿ ಈ ದಿವಸ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ನಿಮ್ಮೆಲ್ಲರ ಮುಂದೆ ಕರೆದುಕೊಂಡು ಬಂದಿದ್ದಾನೆ. ಎಲ್ಲ ಸಾಕ್ಷಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಪಾಸ್ಟರ್ ಭರತ್ರವರು ನಮ್ಮೊಂದಿಗಿದ್ದಾರೆ. ಪಾಸ್ಟರ್ ಭರತ್ರವರೇ, ಬಹಳ ಸಂತೋಷ. ನಾವು ನಿಮ್ಮ ಆರೋಗ್ಯದ ಈ ಪರಿಸ್ಥಿತಿಯಾದ ಘಟನೆಯನ್ನು ಆರಂಭದಿಂದಲೂ ಕೇಳಿಸ್ಕೊಂಡು ಪ್ರಾರ್ಥಿಸ್ತಿದ್ವಿ. ಅದರಿಂದ ಒಂದು ಗಂಭೀರವಾದ ಸ್ಥಿತಿಯನ್ನು ನಮ್ಮ ದೇವರು ಏನೂ ಆಗದ ಹಾಗೆ ಅದ್ಭುತಕರವಾಗಿ ದಿವಸ ನಮ್ಮೊಂದಿಗೆ ಕರೆತಂದಿದ್ದಾನೆ. ಪಾಸ್ಟರ್ ನಿರಂತರವಾಗಿ ಅನೇಕರು ಪ್ರಾರ್ಥಿಸ್ತಿದ್ರು. ಮೊದಲು ನನಗೆ ಬಂದ ಮಾಹಿತಿ ಪ್ರಕಾರ ನಿಮಗೇನೋ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಎಂಬುದಾಗಿ, ಸಡನ್ಲಿ ಏನೇನೋ ಮಾಹಿತಿಗಳಿತ್ತು, ಏನೋ ಗಂಭೀರವಾದ ಸ್ಥಿತಿಯಲ್ಲಿದ್ದಾರೆ ಎಂಬುದಾಗಿ. ಹಾಗಾಗಿ ಆರಂಭದಿಂದ ಪಾಸ್ಟರ್ ಅವತ್ತು ಯಾವ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು, ಏನಾಯಿತು ಎಂಬುದನ್ನು ನೀವು ನಮ್ಮ ಪ್ರಿಯರಿಗೆ ಹಂಚಿಕೊಂಡ್ರೆ ಇನ್ನೂ ಸ್ಪಷ್ಟವಾದ ಅರಿವು ಅವ್ರಿಗೆ ಗೊತ್ತಾಗ್ತದೆ ಪಾಸ್ಟರ್. ಖಂಡಿತ. ಫಾಸ್ಟಿಂಗ್ ಪ್ರೇಯರ್ ನಡೆಸುತ್ತಾ ಇರುವಂಥ ಸಮಯದಲ್ಲಿ ಪ್ರಾರ್ಥನೆ ಮತ್ತು ಎಲ್ಲ ಆಯಿತು. ಆದ ನಂತರ ನನಗೆ ಸ್ವಲ್ಪ ಸ್ವೆಟ್ಟಿಂಗ್ ಆಯಿತು ಮತ್ತು ಆಯಾಸ ಆದಂಗೆ ಆಯಿತು. ಆಗ ನಾನು ಮನೆಗೆ ಹೋದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದೆ. ರೆಸ್ಟ್ ಮಾಡಲಿಕ್ಕೆ ಹೋದಾಗ ಸಿಸ್ಟರು ಮತ್ತು ಎಲ್ಲರೂ ಅವರು ಪ್ರೇಯರ್ ಮಾಡ್ತಾಯಿದ್ರು ಸಭೆ ಒಳಗಡೆ. ನಾನು ಒಬ್ಬನೇ ಹೋದೆ. ಆ ಸಮಯದಲ್ಲಿ ನನಗೆ ಹೊಟ್ಟೆಲ್ಲ ಉಬ್ಬರ ಬಂದಂಗೆ ಆಯಿತು. ಉಬ್ಬರ ಬಂದಾದ ನಂತರ ಹೊಟ್ಟೆ ಒಳಗಡೆಯಿಂದ ಬೆಂಕಿ ಹುರಿದಂಗೆ ಆಯಿತು. ಬೆಂಕಿ ಹುರಿದ ಆದ ನಂತರ 5 hours ನನಗೇನು ನಡೀತಾ ಇದೆ ಹೊಟ್ಟೆ ಒಳಗಡೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಆ ಸಮಯದಲ್ಲಿ ಮತ್ತು ಸಿಸ್ಟರ್ ಬೇಗ ಬಂದು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಜಸ್ಟ್ ಒಂದು ಟ್ಯಾಬ್ಲೆಟ್ ಕೊಡಿಸಿದ್ರು ಅಷ್ಟೇ. ಆ ಟ್ಯಾಬ್ಲೆಟಿಂದಲೂ ಏನೂ ಆಗಲಿಲ್ಲ. ನಂತರ 5 hour ಆದ ನಂತರ ಒಂದು ಡಾಕ್ಟ್ರ್ ಹತ್ರ ಹೋದ್ವಿ. ಆ ಡಾಕ್ಟ್ರು 4 ಇಂಜೆಕ್ಷನ್ ಕೊಟ್ಟು, ಆ ಇಂಜೆಕ್ಷನ್ ಕೊಟ್ಟ ನಂತರ ಹೊಟ್ಟೆ ನೋವು ಕಡಿಮೆ ಆಯಿತು. ಉರಿರೇನಾಗ ಕಡಿಮೆ ಆದ ನಂತರ ಮತ್ತೆ ಅದರ ಮೂಲಕವಾಗಿ ಚಿಕ್ಕ ದೇಹದಲ್ಲಿ ಸಿಂಟಮ್ಸ್ಗಳು ಪ್ರಾರಂಭ ಆಯಿತು ನನಗೆ. ಉರಿ ಕಡಿಮೆ ಆದ್ರೂ ದೇಹದಲ್ಲಿ ಮಾತ್ರ ಸ್ವೆಟ್ಟಿಂಗು ಮತ್ತು ಆಯಾಸ ಹೋಗ್ತಾನೆ ಇರಲಿಲ್ಲ. ಅದಾದ ನಂತರ ನನಗೆ ಮಜಲ್ಸ್ ಎಲ್ಲ ಹಿಡೀಲಿಕ್ಕೆ ಪ್ರಾರಂಭ ಆದವು. ಅದಾದ ನಂತರ ಮತ್ತೆ ಮೂಳೆಗಳು ನೋವಲಿಕ್ಕೆ ಪ್ರಾರಂಭ ಆಯಿತು. ಅದಾದ ನಂತರ ನರದಲ್ಲಿ ನನಗೆ ತುಂಬ ಪ್ರಾಬ್ಲಮ್, ವೀಕ್ನೆಸ್ ಥರ ನನಗೆ ಗೊತ್ತಾಯಿತು. ಹೀಗೆ ಈ ರೀತಿಯಾಗಿ ಅಲ್ಲಿಂದ ಈ ನೋವು ನನಗೆ ಪ್ರಾರಂಭ ಆಯಿತು. ಫಸ್ಟ್ ಈಗ ನೀವು ಈ ರೀತಿಯಾಗಿ ತಕ್ಷಣ ನಿಮ್ಮ ಆರೋಗ್ಯದಲ್ಲಿ ಉಂಟಾದಂಥ ಏರುಪೇರು, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಯೋಚನೆ ಆಗ್ತಿತ್ತು, ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದ್ರಿ ನೀವು? ಈ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ ನನಗೆ ಗೊತ್ತಾಗ್ತದೆ ನಾನು ನಾರ್ಮಲ್ ಇದ್ದೀನಿ ಅಂತ. ಆದರೆ ಒಳಗಡೆ ಸಿಂಟಮ್ಸ್ಗಳು ಹೆಚ್ಚಾದಾಗ ನನಗೆ ಅನ್ನಿಸ್ತಿತ್ತು ನಾನು ಸತ್ತೋಗ್ತೀನಿ ಅನ್ನೋ ಪೊಸಿಷನ್ಗೆ ಬಂದೆ. ನಡೆದಾಡೋದಕ್ಕೆ ಶಕ್ತಿ ಇತ್ತ ಫಸ್ಟ್ ನಿಮಗೆ? ಈಗ ಆ ಮೂಮೆಂಟ್ ಅದು ಇನ್ನೂ ಬಂದಿರಲಿಲ್ಲ, ಅದಕ್ಕಿಂತ ಮುಂಚೆನೇ ಇದು. ಆ ಮೂಮೆಂಟಲ್ಲಿ ನನಗೆ ಗೊತ್ತಾಗ್ತದೆ ನನಗೆ ಬದುಕಿಗೆ ಆಗ್ತಾಯಿಲ್ಲ, ನಾನು ಏನೋ ಸತ್ತೋಗ್ಬಿಡ್ತೀನಿ ಅನ್ನೋ ಮೂಮೆಂಟ್ ಆಗ್ತದೆ. ಯಾಕೆಂದರೆ ಉರಿ ಅಷ್ಟೊಂದಿತ್ತಲ್ಲ ಶರೀರದೊಳಗೆ, ಏನೋ ಒಂದು ದೊಡ್ಡ ಅನಾಹುತ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಅಷ್ಟು ಪ್ರಾಬ್ಲಮ್ ಒಳಗಡೆ ಕ್ರಿಯೇಟ್ ಆಗ್ತಾಯಿತ್ತು. ಅದಾದ ನಂತರ ಏನಾಯ್ತು ಅಂದರೆ, ನಮ್ಮ ರವಿ ಬ್ರದರ್ ಇದ್ದಾರೆ ಜೊತೆಲಿ, ಅವರು ಏನು ಮಾಡಿದರು, ಮನೆ ಒಂದು 2 ದಿವಸ ಬನ್ನಿ ನಮ್ಮ ಮನೆಗೆ, ಜಾಗ ಚೇಂಜ್ ಆಗಿದೆ ಮತ್ತು ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂತ ಕರ್ಕೊಂಡು ಹೋದ್ರು ಅವ್ರ ಮನೆಗೆ. 2 ದಿವಸ ಅಲ್ಲೇ ಇದ್ವಿ. 2 ದಿವಸ ಅಲ್ಲಿದ್ದ ನಂತರ ನಾವು ಚೆನ್ನಾಗೇ ಇದ್ವಿ. ಚೆನ್ನಾಗಿ ಪ್ರೇಯರ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ನೈಟ್ ಚೆನ್ನಾಗಿ ಮಲಗಿದ್ವಿ. ಮಲಗಾದ್ಮೇಲೆ ಸಿಸ್ಟರ್ ಮಗನ ಶಾಲೆ ಕಳಿಸ್ಬೇಕಂತ ಅವರು ಹೋದರು. ಮತ್ತು ನಾನು ಪ್ರೇಯರ್ ಮಾಡಿ ಮುಗಿಸಿದ ನಂತರ ಎದ್ದು ವಾಶ್ರೂಮ್ಗೆ ಹೋಗೋಣ ಅಂತ ಹೋಗಿದ್ದೆ ಅಷ್ಟೆ. ವಾಶ್ರೂಮ್ಗೆ ಹೋಗಿ ಬರುವಾಗ ಫುಲ್ಲು 2 ಕಾಲು ಬ್ಲಾಕ್ ಆಗೋದು, 2 ಕಾಲು ಡೆತ್ತು. ಕಾಲನ್ನು ಮೂವ್ ಮಾಡೋಕ್ಕೆ ಆಗಿಲ್ಲ ನನಗೆ. ಅಷ್ಟೊತ್ತಿಗೆ ರವಿ ಬ್ರದರ್ನ ಕೂಗಿದೆ.
ಅವರು ಬಂದು ನನ್ನ ಒಳಗಡೆ ಕರ್ಕೊಂಡು ಹೋದ ರೂಮ್ ಒಳಗಡೆ ಅವರು ಕರ್ಕೊಂಡೋಗಿ ಮಲಗಿಸ್ದಾಗ ಫುಲ್ಲು 2 ಕಾಲುಗಳು ಬೆಂಕಿ ಉರಿದಂಗೆ ಉರಿತದೆ. ಮತ್ತು ನಾನು ಕೂಗ್ತಾ ಇದ್ದೀನಿ, ಇಲ್ಲ ನಾನು ಬದುಕೋದಿಲ್ಲ, ನಾನು ಸತ್ತೋಗ್ತಾಯಿದ್ದೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಇಲ್ಲ, ನನ್ನ ಸಮಯ ಮುಗಿದೋಯ್ತು, ಇನ್ನು ನಾನು ಬದುಕೋ ಚಾನ್ಸೇ ಇಲ್ಲ, ಇನ್ನು ಹಾಗಾಗಿದೆ ನನ್ನ ಪರಿಸ್ಥಿತಿ, ನೀವು ಚೆನ್ನಾಗಿ ಧೈರ್ಯವಾಗಿ ಸೇವೆ ಮಾಡಿ ಅವ್ರಿಗೆ ಅಂತ ಎನ್ಕರೇಜ್ ಮಾಡಿ ಅವ್ರಿಗೆ ಹೇಳ್ತಿದ್ದೀನಿ. ಬಟ್ ಈ ರೀತಿ ಸಿಚುವೇಶನಲ್ಲಿ ಅವತ್ತು ನಡೆದಂಥ ಘಟನೆ ಇಷ್ಟು ಅವತ್ತು. ಎಸ್ ಪಾಸ್ಟರ್, ಈಗಾಗಲೇ ನೋಡ್ರಿ, ಒಂದು ನೋವಿನ ಅನುಭವ ಆಗಿತ್ತು, ಹೊಟ್ಟೆಯಲ್ಲಿ ಭೀಕರವಾದ ಉರಿಯನ್ನು ಅನುಭವಿಸಿದ್ರಿ. ಏನು ಸರಿ ಆಗ್ತದೆ ಅನ್ನುವಾಗ ತಕ್ಷಣ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಯಿತು, ಕಂಪ್ಲೀಟಾಗಿ ನಿಮ್ಮ ಕಾಲಿನ ಶಕ್ತಿ ಕಳೆದುಕೊಳ್ತು. ಅದು ಸಹ ಭೀಕರವಾದ ಉರಿ, ನೀವು ಹೇಳ್ತಿರುವಂಥದ್ದು, ಅದು ಸಹ ತಡ್ಕೊಳಕ್ಕಾಗೋದಿಲ್ಲ, ನನ್ನ ಜೀವಿತ ಕರ್ತನನ್ನು ಕರೆಯುವ ದಿನ ಬಂತು ಅನ್ನೋ ಅನುಭವಕ್ಕೆ ಹೋಗಿರುವಾಗ ಅದು ಭೀಕರವಾದ ಅನುಭವ. ಆ ನಂತರ ಏನು ಆಸ್ಪತ್ರೆಗೆ ಹೋದ್ರಿ ಫಸ್ಟ್? ನಂತರ ಅದಾದಮೇಲೆ ಇಮ್ಮಿಡಿಯೇಟ್ಲಿ ಬ್ರದರು ಮತ್ತು ನಮ್ಮ ಮನೆಯವರು ಸಿಸ್ಟರು ಹಾಸ್ಪಿಟ್ಲಿಗೆ, ಹಾಸನಕ್ಕೆ ಮಿಷನ್ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಬಂದರು. ಮಿಷನ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಾಗ ಅಲ್ಲಿ ಸಂಬಂಧಪಟ್ಟಂಥ ವೈದ್ಯರು ಚೆಕ್ ಮಾಡಿ ಹೇಳುವಾಗ ಅವರು ನನಗೇನು ವಿಷಯ ಅಂತ ನನಗೆ ಹೇಳಿಲ್ಲ. ಅವ್ರ ಜೊತೆ ಮಾತಾಡಿದ್ದಾರೆ ನಮ್ಮ ಬ್ರದರು ಸಿಸ್ಟರ್ ಮನೆಯವ್ರ ಹತ್ರ. ಸಿವಿಯರ್ ಕಂಡೀಷನ್ ಆಗಿದೆ, ಅವರು ಬದುಕಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅವ್ರ ಜೊತೆ ಶೇರ್ ಮಾಡಿದ್ದಾರೆ. ಹಾಸನದಲ್ಲಿ ಸಮೇತನು ವೈದ್ಯರ ರಿಪೋರ್ಟ್ ಸಮೇತ ನೀವು ಬದುಕೋದು ಸಾಧ್ಯ ಇಲ್ಲ ಅಂತ ಅವ್ರ ಹತ್ರ ಶೇರ್ ಮಾಡಿದ್ದಾರೆ. ಶೇರ್ ಮಾಡಿ ಇಮ್ಮಿಡಿಯೇಟ್ಲಿ ಏನು ಮಾಡಿದ್ದಾರೆ, MRI ಸ್ಕ್ಯಾನ್ ಮಾಡಿದ್ದಾರೆ, CT ಸ್ಕ್ಯಾನ್ ಮಾಡಿದ್ದಾರೆ, ಮತ್ತು ಮೆದುಳು ಸ್ಕ್ಯಾನು, ಬ್ಲಡ್ ಚೆಕಪ್ಪು, ಯೂರಿನ್ ಚೆಕಪ್ಪು, ಎಲ್ಲ ಚೆಕಪ್ಪು ಮಾಡಿದ್ದಾರೆ. ಎಲ್ಲ ಚೆಕಪ್ ಮಾಡಿದ್ರೂ ಸಹ ರಿಪೋರ್ಟ್ ಬಂದು ನಾರ್ಮಲ್ ಇದೆ. ನಾರ್ಮಲ್ ಇದ್ರೂ ಕಂಡೀಷನ್ ಮಾತ್ರ ವೆರಿ ಬ್ಯಾಡ್ ಕಂಡೀಷನ್ ಇದೆ. ವೈದ್ಯರಿಗೆ ಗೊತ್ತಾಗ್ತಿಲ್ಲ ಇದು ಯಾಕೆ. ಹೌದು, ಅವ್ರಿಗೆ ತುಂಬ ಡಿಫಿಕಲ್ಟ್ ಆಗಿದೆ ಈ ಕೇಸು ವ್ಯತ್ಯಾಸವಾಗಿ ಅಂತಂದರೆ ಅವ್ರಿಗೆ ಏನಕ್ಕೆ ಆಗ್ತಾಯಿದೆ ಪ್ರಾಬ್ಲಮ್ ಅಂತ ಅವ್ರಿಗೆ ಕಂಡುಹಿಡಲಿಕ್ಕಾಗಿಲ್ಲ. ಅವ್ರಿಗೆ ಅಷ್ಟು ಡಿಫಿಕಲ್ಟಾಗಿ ಅವತ್ತು ಆ ದಿನ ಫುಲ್ಲು ಮಿಷನ್ ಹಾಸ್ಪಿಟ್ಲಲ್ಲೇ ಕಳೆದಿದ್ದಾಯ್ತು ಅವತ್ತು ನೈಟು. ಈಗ ನಮ್ಮ ಮಣಿಪಾಲಿಗೆ ತಕ್ಷಣ ಬರುವಂಥ ಆಲೋಚನೆಯನ್ನು ಯಾರು ನಿಮಗೆ ನೀಡಿದ್ರು? ಹೇಗೆ ಆ ಸಂದರ್ಭದಲ್ಲಿ ಹೇಗೆ ಈ ತೀರ್ಮಾನ ತಗೊಂಡು? ಅವರು ಆ ಡಾಕ್ಟ್ರು ಏನು ಹೇಳಿದ್ರು ಅಂತಂದರೆ, ಈ ಕೇಸ್ ಬಂದು ನಾವಿಲ್ಲಿ ಆಪ್ರೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ಆಪ್ಷನ್ಸ್ ಇಲ್ಲ ಇಲ್ಲಿ ಹಾಸನಲ್ಲಿ. ಹಾಗಾಗಿ ನೀವು ಇದು ಆಪ್ರೇಷನ್ ಸಡನ್ನಾಗಿ 24 ಅವರ್ಸಲ್ಲಿ ಇದು ಆಪ್ರೇಷನ್ ನಡಿಬೇಕು. 24 ಅವರ್ಸಲ್ಲಿ ನೀವು ಆಪ್ರೇಷನ್ ಮಾಡಿಲ್ಲ ಅಂತಂದರೆ ಏನಾಗಲಿಕ್ಕೂ ಚಾನ್ಸಸ್ ಇದೆ, ಡೆತ್ ಆಗಬೇಕು ಚಾನ್ಸಸ್ ಇದೆ, ಕಿಡ್ನಿ ಫೇಲ್ಯೂರ್ ಆಗೋಕ್ಕೂ ಚಾನ್ಸ್ ಇದೆ, ಹಾರ್ಟ್ ಫೇಲ್ಯೂರ್ ಆಗೋಕ್ಕೂ ಚಾನ್ಸಸ್ ಇದೆ. ಹಾಗಾಗಿ ನೀವು 24 ಅವರ್ಸಲ್ಲಿ ನೀವು ಇಮ್ಮಿಡಿಯೇಟ್ಲಿ ಇಲ್ಲಿ ಬ್ಯಾಂಗ್ಳೂರಿಗೆ ತಪ್ಪಿದರೆ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದಾದ ನಂತರ ಸಿಸ್ಟರ್ ಇಮ್ಮಿಡಿಯೇಟ್ಲಿ ನಮ್ಮ ಸಿಸ್ಟರ್ ಅವ್ರಿಗೆ, ಪ್ರಮೀಳ ಸಿಸ್ಟರ್ ಅವ್ರಿಗೆ ಫೋನ್ ಮಾಡಿ, ಪಾಸ್ಟರ್ ಈ ಥರ ಆಗಿದೆ, ಹಾಗಾಗಿ ಡಾಕ್ಟ್ರ್ ಈ ಥರ ಹೈಯರ್ ಲೆವೆಲ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರ್ಬೇಕಂತ ಹೇಳಿದರೆ ಅದಕ್ಕೆ ಮಣಿಪಾಲ್ ಕರ್ಕೊಬರ್ತೇನೆ ಅಂತ ಹೇಳಿದಾಗ ಸಿಸ್ಟ್ರು ಕೇರ್ ಮಾಡಿ ನಾವು ಬರೋ ಅಷ್ಟರೊಳಗಡೆ ಅವರು ಇಲ್ಲಿ ಹಾಸ್ಪಿಟ್ಲಿಗೆ ಅರೇಂಜ್ ಮಾಡಿ ಎಲ್ಲ ರೆಡಿ ಮಾಡಿದರು. ನಾವು ಅಲ್ಲಿಂದ ಬರಬೇಕಾದ್ರೆ ತುಂಬ ಒಂದು ವ್ಯತ್ಯಾಸವಾದ ಒಂದು ಅನುಭವ ಆಯಿತು. ಬರಬೇಕಾದ್ರೆ ಆ ವ್ಯತ್ಯಾಸವಾದ ಅನುಭವ ಏನಂತಂದರೆ, ನಾವು ಮತ್ತೆ ಆ ಡಾಕ್ಟರ್ ಏನು ಹೇಳಿದ್ರು ಅಂತ ಫೈನಲಿ ಇನ್ನೊಂದು CT ಸ್ಕ್ಯಾನ್ ಮಾಡಬೇಕಂತ ಹೇಳಿದರು. ಆ CT ಸ್ಕ್ಯಾನ್ ಮಾಡಲಿಕ್ಕೆ ಸ್ಪರ್ಶ ಹಾಸ್ಪಿಟಲ್ ಇದೆ ಹಾಸನಲ್ಲಿ, ಅಲ್ಲಿಗೆ ಕಳಿಸಿದ್ರು. ನಮ್ಮ ಬ್ರದರ್ ಅಲ್ಲಿ ಕರ್ಕೊಂಡೋಗಿ CT ಸ್ಕ್ಯಾನ್ ಮಾಡ್ಕೊಂಡು ನಾವು ಬರುವಾಗ ಈ ಹಾಸ್ಪಿಟ್ಲವರು ನಮ್ಮನ್ನು ಹೊರಗಡೆ ಬಿಡ್ತಿಲ್ಲ. ಅವರು ಹೇಳ್ತಿದ್ದಾರೆ, ನಾವೇ ಅರೇಂಜ್ ಮಾಡ್ತೀವಿ ಇಲ್ಲಿ, ನಿಮ್ಗೆ ಇಲ್ಲೇ ನಾವು ಆಪ್ರೇಷನ್ ಮಾಡಲಿಕ್ಕೆ ಸಿದ್ಧತೆ ಮಾಡ್ತೀವಿ ಅಂತ ಹೇಳಿ ಅವರು ನಮ್ಮನ್ನು ಹೊರಗಡೆ ಬಿಡಲಿಕ್ಕೆ ಅವಕಾಶನೇ ಕೊಡ್ತಾಯಿಲ್ಲ. ಬಿಡಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ. ಆಮೇಲೆ ಬ್ರದರ್ ಅವರು ಜೋರು ಮಾಡಿದ್ರು, ನಾವು ಬಂದಿರೋದಿಲ್ಲಿ CT ಸ್ಕ್ಯಾನ್ ಮಾಡಲಿಕ್ಕೆ ಬಂದಿರೋದು, ನಾವು ಆಪ್ರೇಷನ್ ಮಾಡಲಿಕ್ಕೆ ಬಂದಿಲ್ಲ ಅಂತ ಅವರು ಜೋರು ಮಾಡಿದ ಮೇಲೆ ನಂತರ ನಮ್ಮನ್ನು ಏನು ಮಾಡಿದರು, ಅವರು ಹೊರಗಡೆ ಕಳಿಸಿ ಆದಮೇಲೆ ನಾವು ಆ ಮಿಷನ್ ಹಾಸ್ಪಿಟ್ಲಿಗೆ ಬಂದು ಮತ್ತೆ ರೆಡಿ ಆದ್ವಿ. ಆ ಡಾಕ್ಟ್ರಿಗೆ ಹೇಳಿದ್ವಿ, ನಾವು ಕಾರಲ್ಲಿ ಹೋಗ್ತೀವಿ, ನಿಮ್ಮ ಕಾರಲ್ಲಿ ಬೇರೆ ಯಾವುದು ವಾಹನ ಬೇಡ ಅಂತ ಹೇಳಿದಾಗ ಆ ಡಾಕ್ಟರ್ ಹೇಳ್ತಿದ್ದಾರೆ, ಇಲ್ಲ ನೀವು ಆಂಬುಲೆನ್ಸಲ್ಲೇ ಹೋಗಬೇಕು, ಆಂಬುಲೆನ್ಸಲ್ಲಿ ಹೋದ್ರೇ ನಿಮಗೆ ಅದು ಸೇಫ್ ಆಗ್ತದೆ ಅಂತ ಅವರು ಹೇಳ್ತಿದ್ದಾರೆ. ಆಯ್ತಂತ ನಾವು ಒಪ್ಕೊಂಡಾದ್ಮೇಲೆ ಆಯಿತು ಅಂತ ಆಂಬುಲೆನ್ಸಲ್ಲಿ ಬರುವಾಗ ಬೇಲೂರುವರೆಗೂ ಬೇಲೂರುವರೆಗೆ ಬಂದಾಗ ಅವನು ರ್ಯಾಶ್ ಡ್ರೈವಿಂಗ್ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗು. ನನ್ನ ಮೈಕೆ ಎಲ್ಲ ಫುಲ್ಲು ಗೆಜ್ಜೆ ಹೋದಂಗೆ ಆಗ್ತದೆ. ಫುಲ್ ಗೆಜ್ಜೆ ಹೋದಂಗೆ ಅಂತಂದರೆ 4 ಜನ ಕೂತಿದ್ರು, ನಮ್ಮ ಸಿಸ್ಟರ್ಸು ಮನೆಯವರು ಎಲ್ಲ ಕೂತಿದ್ರು. ನನಗೆ ತಡೆಯಲಿಕ್ಕೆ ಆಗ್ತಿಲ್ಲ ಅವತ್ತು.
ಅಲ್ಲೂ ನನಗೆ ಅನ್ನಿಸ್ತದೆ ಏನೋ ಸತ್ತೋಗ್ಬಿಡ್ತೀನಿ ಅನ್ನೋ ಅನ್ನಿಸ್ತದೆ ಆಂಬುಲೆನ್ಸಲ್ಲಿ ಬರುವಾಗ. ಆಮೇಲೆ ಸಡನ್ನಾಗಿ ನಮ್ಮ ಗಾಡಿ ಏನೋ ಬ್ರದರ್ ತಗೊಬರ್ತಾಯಿದ್ರು ಹಿಂದೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ ಹೋಗೋಕ್ಕಾಗಲ್ಲ, ನಿಲ್ಲಿಸ್ಬಿಡು ಗಾಡಿ ಅಂತ. ಅಷ್ಟು ಸಡನ್ನಾಗಿ ಏನಾಯಿತು, ಆಗ ಇಮ್ಮಿಡಿಯೇಟ್ಲಿ ಗ್ಲೂಕೋಸ್ ಬಾಟ್ಲ್ ಹಾಕಿದ್ರು. ಆ ಬಾಟ್ಲ್ ಹಾಕಿದ್ದು ಫುಲ್ ಅದು ಹಾಗೇ ಕಳಚಿ ಅಲ್ಲೇ ಲೀಕೇಜ್ ಆಗೋಯ್ತು ಫುಲ್ಲು. ಆಗ ಇಮ್ಮಿಡಿಯೇಟ್ಲಿ ಅವ್ನು ನಿಲ್ಲಿಸಿದಾದ್ಮೇಲೆ ಇನೋವಾ ಕಾರ್ ಎತ್ತಿ ಇನೋವಾ ಕಾರಿಂದ ಡೈರೆಕ್ಟ್ ಇಲ್ಲಿ ಮಣಿಪಾಲಗೆ ಬಂದು ಫಸ್ಟ್ ಇಲ್ಲಿ ನಿಮ್ಮ ಒಂದು ಈ ಪರಿಸ್ಥಿತಿಯಲ್ಲಿ ನೋಡುವಾಗ ಎಲ್ಲೋ ಒಂದು ಭಾಗದಲ್ಲಿ ಒಂದು ದೊಡ್ಡ ಅಪಾಯ ಆಗಬೇಕು ಅಂದಂಥ ಸ್ಥಿತಿ ಹತ್ತಿರ ಬಂದಿತ್ತು. ಆದರೂ ನೋಡ್ರಿ, ನೀವು ಸಹ ವೈಯಕ್ತಿಕ, ಯಾಕಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ತದೆ ಒಳಗಾಗುವಂಥ ಅನುಭವಗಳು. ನೀವು ಸಹ ಏನೋ ನನ್ನ ಈ ಲೋಕದ ಯಾತ್ರೆ ಕರ್ತನು ಮುಗಿಸಿ ತನ್ನ ಕಡೆ ಕರ್ಕೊಳ್ತಿದ್ದಾನೆ ಎಂಬ ಅನುಭವದಲ್ಲಿದ್ದೀರಿ. ಮಣಿಪಾಲಿಗೆ ಬರುವ ಅಂದರೂ ಸಹ ವಾಹನ ಅಡ್ಡಿ ಆಗ್ತಿದೆ. ಎಲ್ಲ ಸ್ಥಿತಿಯಲ್ಲೂ ದೇವರಿಗೆ ಸ್ತೋತ್ರ, ಮಣಿಪಾಲಿಗೆ ಬಂದು ಮುಟ್ಟಿದ್ರಿ. ಇಲ್ಲಿ ಬಂದ ನಂತರ ನಮ್ಮ ಮಣಿಪಾಲ್ ವೈದ್ಯರು ಏನು ಮಾಹಿತಿ ಕೊಟ್ಟರು, ಇಲ್ಲಿ ಡಾಕ್ಟ್ರುಗಳು ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಪಾಸ್ಟರ್? ಮಣಿಪಾಲ್ ಹಾಸ್ಪಿಟ್ಲಿಗೆ ಬಂದಾಗ ನಾವು ಕರೆಕ್ಟಾಗಿ 8 ಗಂಟೆ ಆಗಿತ್ತು ಅನಿಸುತ್ತೆ. 8 ಗಂಟೆಲಿ ಆದಾಗ ನನ್ನೊಬ್ಬನೇ ಎಮರ್ಜೆನ್ಸಿ ಒಳಗಡೆ ಕರ್ಕೊಂಡು ಹೋದರು. ಎಮರ್ಜೆನ್ಸಿ ಒಳಗಡೆ ಕರ್ಕೊಂಡು ಹೋದಾಗ ಫುಲ್ಲು ಆವಾಗ ನನಗೆ ಒಂಥರ ಸಿವಿಯರ್ ಪೇಯ್ನ್ ಇತ್ತು. ಪೇಯ್ನ್ ಇರೋಂಥ ಸಮಯದಲ್ಲಿ ಅವರು ಫುಲ್ಲು ಬಟ್ಟೆ ಎಲ್ಲ ತೆಗಿಬೇಕಂತ ಹೇಳಿದರು. ಬಟ್ಟೆ ತೆಗೆದು ಅವರು ಕೊಡೋಂಥ ಒಂದು ಶುದ್ಧ ಹಾಕ್ಬೇಕಂತ. ಆದರೆ ಆ ಸಮಯದಲ್ಲಿ ನನ್ನ ಕಂಡೀಷನಲ್ಲಿ ಆ ಬಟ್ಟೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಚಳಿ ತುಂಬ ಆಗ್ತಿದೆ ಮತ್ತು ಶಿವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಶಿವರಿಂಗ್ ಸ್ಟಾರ್ಟ್ ಆಗಿ ಅವರು ಟ್ರೀಟ್ಮೆಂಟ್ಗೆ ನಾನು ದೇಹ ಸ್ಪಂದಿಸ್ತೆ. ನಾನು ಅವ್ರ ಹತ್ರ ಜಗಳಾಡ್ತಿದ್ದೀನಿ, ಸಿಸ್ಟರ್ ಹತ್ರ ಜಗಳಾಡ್ತಿದ್ದೀನಿ. ಇಲ್ಲ ನನಗೆ ಆಗ್ತಾಯಿಲ್ಲ, ನೀವು ಇದು ಮಾಡಿಬಿಡಿ ಅಂತ. ಅವರು ಬಿಡ್ತಾಯಿಲ್ಲ. ನಾವು ಮಾಡಲಿಲ್ಲ ಅಂದರೆ ಹೇಗಾಗ್ತದೆ ನಿಮಗೆ ಅಂತ ಆ ಒಂದು ಸಂದರ್ಭದಲ್ಲಿ ಹೇಗೋ ದೇವರು ಅಲ್ಲೂ ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿದ್ರು. ಅದು ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬಂತು. ನಾರ್ಮಲ್ ಸ್ಥಿತಿಗೆ ಬಂದಾಗ ಸ್ವಲ್ಪ ಆವಾಗ ಸ್ವಲ್ಪ ಇದಾಯಿತು. ಅಷ್ಟರೊಳಗಡೆ ನಮ್ಮ ಮನೆಯವರು ಮತ್ತು ಬ್ರದರ್ ಅಲ್ಲಿಗೆ ಬಂದರೆ ನನಗೆ ಸ್ವಲ್ಪ ಆಗ ಧೈರ್ಯ ಬಂದಂಗೆ ಆಯಿತು, ಜೊತೆಲಿ ಇದ್ದಾನೆ. ಅದಾದ ನಂತರ ಫರ್ದರ್ ಏನಾಯ್ತಂದ ನನಗೆ ಟೋಟಲಿ ಗೊತ್ತಾಗಿಲ್ಲ. ಇನ್ನು ಮುಂದಕ್ಕೆ ಅದು ನಮ್ಮ ಮನೆಯವ್ರಿಗೂ ನಮ್ಮ ಬ್ರದರ್ ರವಿ ಅವ್ರಿಗೂ ಅವ್ರಿಗೆ ಮಾತ್ರ ಡಾಕ್ಟ್ರು ಎಲ್ಲ ಕೂಲಂಕುಷವಾಗಿ ಹೇಳಿದ್ದಾರೆ. ಅದಾದ ನಂತರ ನನಗೆ ಏನಾಗಿದೆ, ಏನು ಇಲ್ಲಿ ನಡೀತಾ ಇದೆ, ಅದು ಯಾವುದು ನನಗೆ ವಿಷಯ ಗೊತ್ತಾಗಿಲ್ಲ. ಬಲಹೀನರಾದ್ರಿ, ಹೌದು, ಪರಿಪೂರ್ಣವಾಗಿ ಹೌದು, ನೀವು ನಿತ್ರಾಣಗೊಂಡಿದ್ರಿ ಹಾಗಿದ್ರೆ. ಹೌದು ಫುಲ್ ಅಂತಂದರೆ ಸಿಟಿ ಸ್ಕ್ಯಾನ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸಿಟಿ ಸ್ಕ್ಯಾನ್ ಮತ್ತೆ ಮಾಡುವಾಗ 10 ಮಿನಿಟ್ಸು ನನ್ನ ಕಿರಿಚ್ತಾದೆ, ನನಗೆ ಆಗ್ತಾಯಿಲ್ಲ. ಅಲ್ಲಿ ಅವರು ಬರ್ತಾಯಿಲ್ಲ, ಇವರು ಒಳಗಡೆ ಬಿಟ್ಟಿಲ್ಲ, ನಾನು ಕಿರಿಚ್ತಾ ಇದ್ದೀನಿ. ಅವರು ಅಷ್ಟು ಡಿಫಿಕಲ್ಟ್ ಮೂಮೆಂಟು ಸಿಟಿ ಸ್ಕ್ಯಾನ್ ಮಾಡುವಾಗ ಅಷ್ಟು ತಡೆಯೋಕ್ಕಾಗಲಿಲ್ಲ ನನಗೆ. ಅದು ತಡೆಯೋಕ್ಕಾಗ್ದದ ಕಿರ್ಚಿದ್ದೀನಿ. ಅವರು ಯಾರು ಕೇಳಿಸ್ದೇ ಇದು ಮಾಡಲಿಲ್ಲ. ಫುಲ್ಲು ಹಾಗೇ ನನಗೆ ಇದು ಮಾಡ್ಕೊಂಡು ಪ್ರೇಯರೇ ಮಾಡ್ಕೊಂಡು ಅಲ್ಲೇನು. ಆಮೇಲೆ ಹೊರಗಡೆ ಬಂದಾದ ನಂತರ ಇನ್ನು ಫರ್ದರ್ ಟ್ರೀಟ್ಮೆಂಟ್ಗೆ ಏನು ಮತ್ತೆ ಅವರು ಎಲ್ಲ ಸಿದ್ಧತೆ ಮಾಡಾದ್ಮೇಲೆ ನೆಕ್ಸ್ಟ್ ಇವ್ರ ಜೊತೆ ಮಾತಾಡಿದ್ಮೇಲೆ ಮುಂದೆ ಅದು ಏನು ನಡೀತಂತ ನನಗೆ ಗೊತ್ತಾಗಿಲ್ಲ. ಅದೇ ಫಸ್ಟ್ ಈಗಾಗಲೇ ನಿಮ್ಮ ಪತ್ನಿ ಹತ್ರ ಸಹ ನಾನು ಮಾತಾಡ್ತಿದ್ದೆ. ಹೌದು, ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಿದ್ರು, ಏನು ಈ ಒಂದು ಹಾದಿಯಲ್ಲಿ ನೀವು ಹಾದು ಹೋಗುವಾಗ ಇಲ್ಲಿ ಸಹ ನಮ್ಮ ಮಣಿಪಾಲ್ನ ವೈದ್ಯರಿಗೂ ಇದ್ದಂಥದ್ದು ಇದು ಬಹಳ ಗಂಭೀರವಾದದ್ದೇ ಸಮಸ್ಯೆ. ಆ ಸಂದರ್ಭದಲ್ಲಿ ಈಗ ಆ ಕ್ಲಾಟ್ ಎಲ್ಲಿಗೆ ಬರ್ತದೆ, ಈಗ ಹೊಟ್ಟೆಯಿಂದ ಕೆಳಗೆ ಯಾವ ಭಾಗ, ಕಾಲಾಗಲಿ ಮೊಣಕಾಲಾಗಲಿ ಅದನ್ನು ಕತ್ತರಿಸಬೇಕು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಎಂಬ ತೀರ್ಮಾನಕ್ಕೆ ವೈದ್ಯರು ಬಂದಿದ್ರು ಎಂಬುದಾಗಿ ನಿಮ್ಮ ಪತ್ನಿ ಹೇಳ್ತಿದ್ರು. ಈಗಾಗಲೇ ನಾವು ಸಹ ನೋಡಿದ್ವಿ, ಅವತ್ತು ನಿಮ್ಮ ಕಾಲುಗಳಲ್ಲಿರುವ ಕೂದಲುಗಳನ್ನೆಲ್ಲ ಶೇವ್ ಮಾಡಿ ಪೂರ್ಣವಾಗಿ ತುಂಡರಿಸುವ ಒಂದು ತೀರ್ಮಾನಕ್ಕೆ ಬಂದು ನಿಮ್ಮ ಪತ್ನಿ ಹೇಳ್ತಿದ್ರು. ಬರೋ ದಿನಗಳಲ್ಲಿ ನಾವು ವಿವರವಾಗಿ ನಮ್ಮ ಪ್ರಿಯರೊಂದಿಗೆ ಸಾಕ್ಷಿ ಹಂಚ್ಕೊಳ್ತಿದ್ವಿ. ಯಾಕಂದರೆ ಆ ಘಟನೆ ಇನ್ನೂ ಸಹ ಈಗ ನೀವು ಸಹ ನಿಮ್ಮ ಪತ್ನಿಯೊಂದಿಗೆ ಕೇಳಿಸ್ಕೊಂಡೇ ನಿಮಗೆ ಗೊತ್ತಿರುವಂಥದ್ದು. ಈಗಾಗಲೇ ನಿಮ್ಮ ಕಾಲಿನ ಪೂರಾ ಕೂದಲನ್ನು ತೆಗೆದು ಕಾಲನ್ನು ತುಂಡರಿಸುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಫಸ್ಟ್ ಈಗಾಗಲೇ ನಾವು ಈ ದಿವಸ ಯಾಕೆ ಇಲ್ಲಿದ್ದೀವಿ ಅಂದರೆ, ಒಂದು ವೈದ್ಯರ ಟ್ರೀಟ್ಮೆಂಟ್ ಅಲ್ಲ, ಬೇರೆ ಯಾವ ಕಾರ್ಯವಲ್ಲ, ನಮ್ಮ ಯೇಸು ನಿಮ್ಮನ್ನು ಸೌಖ್ಯಗೊಳಿಸಿದ್ದಾನೆ. ಫಸ್ಟ್ ಆ ನಂತರ ಸೇವಕರುಗಳೆಲ್ಲ ಬಂದು ಪ್ರಾರ್ಥಿಸಿದ್ರು. ಆ ಘಟನೆಗಳೇನೋ ಜ್ಞಾಪಕ ಇದೆಯಾ ಫಸ್ಟ್? ಹೌದು, ಫಸ್ಟ್ ಮೊದಲನೇದಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಾದ್ಮೇಲೆ ನಾಳೆ ಆಪ್ರೇಷನ್ ನಡೀತಂದ್ರೆ ಹೇಳುವಾಗ ಪ್ರಸಂತ ಜೊತೆನವರು ಬಂದರು. ಫೋನ್ ಮಾಡಿ ಜಾನ್ ಮತ್ತು ರೋಷನ್ ಪಾಸ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾಳೆ ಭರತ್ ಪಾಸ್ದು ಆಪ್ರೇಷನ್ ಇದೆ ಅಂತ. ಇಮ್ಮಿಡಿಯೇಟ್ಲಿ ನೀವು ಹೋಗಿ ಅವ್ರನ್ನ ನೋಡಬೇಕು. ಯಾಕೆಂದರೆ ಅವತ್ತು ಭಾನುವಾರ ಆಗಿದ್ದರಿಂದ ಎಲ್ಲ ಪಾಸ್ಟರ್ಗಳೇ ಬ್ಯುಸಿ ಆಗಿರೋ ಮೂಮೆಂಟ್ನಲ್ಲೂ ಪಾಸ್ಟರು ಅವರು ಫೋನ್ ಮಾಡಿ ಜಾನ್ ಪಾಸ್ಗೆ ಮತ್ತು ರೋಷನ್ ಪಾಸ್ಗೆ ಇಮ್ಮಿಡಿಯೇಟ್ಲಿ ನೀವು ಹೋಗಿ
ಪಾಸ್ಟರ್ನ ನೋಡ್ಬೇಕಂತ ಹೇಳುವಾಗ ಪಾಸ್ಟರ್ ಜಾನ್ ಅವರು ಬಂದು ಅಲ್ಲಿ ಡಾಕ್ಟ್ರ್ ಹತ್ರ ಮಾತಾಡಿದರು. ಅದಕ್ಕಿಂತ ಮುಂಚೆ ಅವ್ರು ಬಂದು ಮಾತಾಡೋದಕ್ಕಿಂತ ಮುನ್ನ ಇವ್ರ ಹತ್ರ ಸಿಗ್ನೇಚರ್ ತಗೊಂಡು ಮತ್ತು ಆಪ್ರೇಷನ್ಗೆ 85,000 ನೀವು ಕಟ್ಟಬೇಕು. 85,000 ಕಟ್ಟಿದ ಮೇಲೆ ಇಮ್ಮಿಡಿಯೇಟ್ಲಿ ಈಗ ನಾವು ಮಾಡಬೇಕು, ಒಂದೇ ನಿಮಿಷನೂ ಡಿಲೇ ಮಾಡೋದಕ್ಕಾಗಲ್ಲ. ಹಾಸನದಲ್ಲಿ ಹೇಳಿದಾಗ ಇಲ್ಲಿ ಸಮೇತನೂ ಹೌದು, ವೈದ್ಯರ ಬಳಿ ಇದ್ದ ಮಾರ್ಗ ಸರ್ಜರಿ ಮಾಡಿ ಹೌದು, ಎಲ್ಲಿ ಕ್ಲಾಟ್ ಇದೆ ಅದು ರಿಮೂವ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಮಾರ್ಗ ಇರಲಿಲ್ಲ. ಹೌದು ಹೌದು ಹೌದು. ಅವರು ಅವ್ರು ಬಂದರು, ಪಾಸ್ಟರ್ ಜಾನ್ ಬಂದು ಡಾಕ್ಟ್ರ್ ಹತ್ರ ಮಾತಾಡುವಾಗ ವೈದ್ಯರು ಬಂದು ಅಲ್ಲಿ ಮೋಸ್ಟ್ ಸೀನಿಯರ್ ಡಾಕ್ಟರ್, ಮತ್ತು ಅವ್ರು ಯಾರ ಮಾತು ಕೇಳೋಂಥ ವ್ಯಕ್ತಿ ಅಲ್ಲ. ಇದು ಅವರು ಫಸ್ಟ್ನೇ ಕೇಸು ವಿತೌಟ್ ಆಪ್ರೇಷನ್ ಮಾಡ್ದೇ ನನ್ನನ್ನು ಕಳಿಸಿರೋದು. ಮತ್ತು ಅವರು ಆ ವ್ಯಕ್ತಿ ಯಾರ ಮಾತನ್ನು ಕೇಳೋಂಥ ವ್ಯಕ್ತಿ ಅಲ್ಲ. ಪಾಸ್ಟರ್ ಜಾನ್ ಅವರು ಬಂದು ಮಾತಾಡುವಾಗ ದೇವರು ಆ ಡಾಕ್ಟರ್ ಹೃದಯದಲ್ಲಿ ಮಾತಾಡಿ ಅವರು ಭಾಳ ಸಮಾಧಾನವಾಗಿ ಜಾನ್ ಪಾಸ್ ಅವ್ರ ಜೊತೆ ತುಂಬ ಅವ್ರಿಗೆ ಕ್ಲಿಯರಾಗಿ ಅವ್ರ ಜೊತೆ ಮಾತಾಡಿ ಯಾವ ಒಂದು ಇದಿಲ್ದೇ ಕನ್ಫ್ಯೂಷನ್ ಮಾಡ್ದೇ ತುಂಬ ಸಮಾಧಾನಕರವಾಗಿ ಮಾತಾಡಿ ಹೇಳಿದರು. ಅಷ್ಟರ ಒಳಗಡೆ ನನಗೆ ಆಲ್ರೆಡಿ ಎಲ್ಲ ಸಿದ್ಧತೆ ಆಗಿತ್ತು. ಯಾಕೆಂದರೆ ಇಲ್ಲೆಲ್ಲ ಈ ಹೊಟ್ಟೆಯಿಂದ ಕೆಳಗಡೆ ಫುಲ್ ಎಲ್ಲ ಶೇವ್ ಆಗಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಲಿಕ್ಕೆ ಬಟ್ಟೆ ಎಲ್ಲ ಹಾಕಿ ಎಲ್ಲ ಸಿದ್ಧತೆ ಆಗಿತ್ತು. ಅಲ್ಲಿಗೆ ಆದರೂ ನನಗೆ ಗೊತ್ತಿಲ್ಲ ಏನು ನಡೀತದೆ ಅಂತ ನನಗೆ ಗೊತ್ತಾಗಿಲ್ಲ. ಹಾಗಾಗಿ ಆಮೇಲೆ ಪಾಸ್ ಜಾನ್ ಬಂದು ಮಾತಾಡಾದ್ಮೇಲೆ ಅವರು ಎಲ್ಲ ಇದಾದಮೇಲೆ ಹೇಗೇನಾಗ ಗೊತ್ತಾಯಿತು, ಸರಿ ಆಪ್ರೇಷನ್ ಬೇಡ, ನಾವು ಫರ್ದರ್ ಅಂತಂದರೆ ಇಂಜೆಕ್ಷನ್ ಮತ್ತು ಟ್ಯೂಬ್ನಲ್ಲೇ ಅದನ್ನು ಸರಿ ಮಾಡೋಣ ಅಂತ ಅವರು ಆ ಲೆವೆಲ್ಗೆ ಆಗ ಡಾಕ್ಟ್ರು ಮನಸ್ಸು ಚೇಂಜ್ ಹೌದು, ಚೇಂಜ್ ಮಾಡಿದ್ರೂ ಅದರ ಮೂಮೆಂಟ್ ಮಾತ್ರ ಹಾಗೇ ಇದೆ. ಸೇಮ್ ನಿಮ್ಮ ಕಾಲುಗಳಲ್ಲಿ ಬಲ ಇಲ್ಲ, ಕ್ಲಾಟ್ ಹಾಗೆ ಇದೆ. ಹೌದು, ಅದೇ ಊರಿಯಲ್ಲಿದ್ದೇನೆ. ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಮೇಯ್ನು ಕಾರಣ ಡಾಕ್ಟರ್ ಸುದೀಪ್ ಅವರು, ಪ್ರಮೀಳಾ ಸಿಸ್ಟರ್ ಡಾಕ್ಟರ್ ಸುದೀಪ್ ಅವ್ರ ಹತ್ರ ಮಾತಾಡಿ ಅವ್ರ ಮೂಲಕವಾಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ನನ್ನನ್ನು ಅಡ್ಮಿಟ್ಟನ್ನು ಪ್ರತಿಯೊಂದು ಭಾಗಗಳಲ್ಲಿ ಡಾಕ್ಟರ್ ಬಂದು ಅವರು ಸೀನಿಯರ್ ಡಾಕ್ಟರ್ ಹತ್ರ ಮಾತಾಡಿ ನನಗೇನು ಮಾಡಬೇಕು, ಯಾವ ರೀತಿಯಾಗಿ ನಡೆಸ್ಬೇಕಂತ ಅವರು ಇದಕ್ಕೆ ಮೇಯ್ನಾಗಿ ನನ್ನ ಒಂದು ಟ್ರೀಟ್ಮೆಂಟ್ಗೆ ದೇವರು ಅವ್ರನ್ನ ಉಪಯೋಗಿಸಲ್ಪಟ್ಟರು. ಆ ಸ್ಥಳದಲ್ಲಿ ಅವ್ರ ಮೂಲಕವಾಗಿ ನನಗೆ ಬೇಕಾದ ಸಲಹೆ ಸೂಚನೆಗಳನ್ನು ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ಕೊಡುವಂಥ ವೈದ್ಯರ ಜೊತೆಲೆ ಡಾಕ್ಟರ್ ಸುದೀಪ್ ಅವರು ಮಾತಾಡಿ ಅವ್ರ ಮೂಲಕವಾಗಿ ದೇವರು ಕಾರ್ಯಗಳನ್ನು ಮಾಡಲಿಕ್ಕೆ ದೊಡ್ಡ ದೇವರು ಉಪಯೋಗ ಮಾಡಿಕೊಂಡ್ರು ಸುದೀಪ್. ಎಸ್ ಪಾಸ್ಟ್, ನಮ್ಮ ಡಾಕ್ಟರ್ ಸುದೀಪ್ ಅವರು ಕರ್ತನ ಸೇವೆಯನ್ನು ಮಾಡಿಕೊಂಡು ಅನೇಕರಿಗೆ ಈ ರೀತಿಯಾಗಿ ಸಹಕಾರಿಯಾಗಿದ್ದಾರೆ. ಫಸ್ಟ್ ಆ ಸಂದರ್ಭದಲ್ಲಿ ಈಗಾಗಲೇ ವೈದ್ಯರು ಸರ್ಜರಿ ಮಾಡಲೇಬೇಕಂತ ತೀರ್ಮಾನದಲ್ಲಿದ್ದವರು, ಅದರಲ್ಲೂ ಸಹ ನೀವು ಈಗಾಗಲೇ ಹೇಳಿದ್ರಿ ಆ ವೈದ್ಯರು ತೀರ್ಮಾನಿಸಿದ ನಂತರ ತೀರ್ಮಾನ ಬದಲಾಯಿಸಲ್ಲ. ಆ ಸಂದರ್ಭದಲ್ಲಿ ನಮ್ಮ ಪಾಸ್ಟ್ ಜಾನ್ ಅವರು ಅವ್ರ ಸಂಗಡ ಮಾತನಾಡುವಾಗ ದೇವರಾತ್ಮನವರು ಕನ್ವಿನ್ಸ್ ಆಗುವಾಗೆ ಮಾಡಿದ. ಅದಾದ ನಂತರ ಫಸ್ಟ್ ಏನೆಲ್ಲ ಘಟನೆ ನಡೀತು ಪಾಸ್ಟರ್? ಅದಾದ ನಂತರ ಪಾಸ್ಟರ್ ಜಾನ್ ಬಂದು ಮಾತಾಡಿದ ನಂತರ ಅವರು ಬೇರೆ ಒಂದು ಸಲಹೆ ಮಾತಾಡಿದ್ರು ಅವರ ಜೊತೆ. ಬೇರೆ ಥರ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಆಲ್ರೆಡಿ 24 hours ಮುಗಿದೋಗಿದೆ, ಅದು ಆಪ್ರೇಷನ್ ಮಾಡಲಿಕ್ಕೆ ಅದು ಮುಗಿದೋಗಿದೆ. ಹಾಗಾಗಿ ನಾವು ಬೇರೆ ಟ್ರೀಟ್ಮೆಂಟ್ ಕೊಡೋಣ, ಆ ಟ್ರೀಟ್ಮೆಂಟ್ಗೆ ಏನಾದರೂ ಸ್ಪಂದಿಸಿದರೆ ನೋ ಪ್ರಾಬ್ಲಮ್ ಅಂತ ಹೇಳಿದರು. 2 days ಟೈಮ್ ತಗೊಂಡ್ರು. 2 days ಟೈಮ್ ತಗೊಂಡಾದ್ಮೇಲೆ ಮತ್ತೆ ನಾವು ಎಗೇನ್ ಆಪ್ರೇಷನ್ ಮಾಡೋಣ ಅಂತ ಅವರು ಹೇಳಿದರು. ಆ ಆಪ್ರೇಷನ್ ಅದಾದ ನಂತರ ಏನು ಹೇಳಿದ್ರು, ನಾವು ಮಾಮೂಲಿ ವಾರ್ಡ್ಗೆ ಹಾಕಿ ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಡಿ ಅಂತ ಅವರು ಹೀಗೆ ನನಗೆ ಹೇಳಿ ವಾರ್ಡ್ಗೆ ತಂದು ಹಾಕಿದರು. ವೈದ್ಯರ ಬಳಿ ಇದ್ದಂಥ ಮಾರ್ಗ ಸರ್ಜರಿ, ಆಪರೇಷನ್ ಮಾಡಲೇಬೇಕು ಅನ್ನೋ ತೀರ್ಮಾನ. ಹೌದು. ದಿವಸ ನೀವು ಈ ರೀತಿಯಾಗಿ ಬಂದು ಕುಳಿತುಕೊಳ್ಳುವಂಥ ಯಾವ ಸಾಧ್ಯತೆಗಳು ಇರಲಿಲ್ಲ? ಯಾವ ಸಾಧ್ಯತೆನೂ ಇರಲಿಲ್ಲ. ಇಲ್ಲಿ ಬಂದು ಕೂರ್ತಿ ಹೀಗೆ ದೇವರ ಸಾಕ್ಷಿ ಹೇಳಲಿಕ್ಕೆ ಅದು ಯಾವುದೇ ರೀತಿ ಮೂಮೆಂಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ವಾರ್ಡಿಗೆ ಹೋದ ನಂತರ ಏನಾಯ್ತು ಪಾಸ್ಟರ್? ವಾರ್ಡಿಗೆ ಹೋದ ನಂತರ ನಮ್ಮ ಪಾಸ್ಟರ್ ಪ್ರಸಂಜಿತ್ ಅಣ್ಣ ಮತ್ತು ಸಿಸ್ಟರ್ ಅವರು ಬಂದರು. ಬಂದಾಗ ಅವರು ಬಂದು ನನ್ನನ್ನು ನೋಡಿ ನಂತರ ಅವರು ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಬಂದ ನಂತರ ಅವರು ನನಗೆ 1 ಗಂಟೆ ಪ್ರಾರ್ಥನೆ ಮಾಡ್ತಾಯಿದ್ರು. ಕಾಲಿಗೆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಕಾಲಿನಲ್ಲಿ ಒಂದು ನರಗಳು ಕಾಣಿಸ್ತಿರ್ಲಿಲ್ಲ. ಕಾಲೆಲ್ಲ ಡೆತ್ ಆಗೋಗಿತ್ತು. ಅವರು ಆಯಿಲ್ ತಂದು ಪ್ರೇಯರ್ ಮಾಡುವಾಗ ಪ್ರೇಯರ್ ಮಾಡ್ತಾ
ನರಗಳೆಲ್ಲ ಹಾಗೇನೆ ಫುಲ್ಲು ಮೇಲ್ಗಡೆ ಬರಲಿಕ್ಕೆ ಪ್ರಾರಂಭ ಆಯ್ತು. ಪ್ರಾರ್ಥಿಸ್ತಿರುವಂಥ ಸಂದರ್ಭದಲ್ಲೇ ಸ್ವರಗಳು ಹೌದು. ಮೇಲೆ ಬರುವುದನ್ನು ಕಂಡ್ರಿ ನೀವು? ಹೌದು, ನಾವು ಕಂಡಿದ್ದು ಮಾತ್ರ ಅಲ್ಲ, ಅದು ಹಾಗೇನೆ ಅಲ್ಲೇ ನಿಂದು ನರಗಳೆಲ್ಲ ಹಾಗೇನೆ ಬಂದು ಇದಾಯ್ತು. ಎಲ್ಲ ಸತ್ತೋಗಿದ್ದ ನರಗಳೆಲ್ಲ ಹಾಗೇನೆ ಬಂದು, ಮತ್ತು ಕಾಲು ಅವಾಗ ನನಗೆ ಗೊತ್ತಾಗ್ತದೆ, ಫೀಲ್ ಆಗ್ತದೆ, ನನಗೆ ಹೀಲ್ ಆಗ್ತದೆ ಅಂತ ಗೊತ್ತಾಗ್ತದೆ. ಪಾಸ್ಟ್ರು ಹೇಳ್ತಿದ್ದಾರೆ ಹೀಲಿಂಗ್ ನಡೀತದೆ ನಿಮಗೆ ಅಂತ ಹೇಳ್ತಿದ್ದಾರೆ. ಅವಾಗ ಅವ್ರು ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳ್ತಿದ್ದಾರೆ ನಿಮಗೆ ಹೀಲ್ ಆಗ್ತದೆ ಪಾಸ್ಟರ್, ಹೀಲ್ ಆಗ್ತಿದ್ದಾರೆ, ನೀವು ಬೇಗ ಗುಣವಂತೀರ. ಗುಣ ಆದ ನಂತರ ಫಸ್ಟ್ ಬಂದು ಬಿಗ್ಜೆಗೆ ಸಾಕ್ಷಿ ಕೊಟ್ಟು ನೀವು ಮನೆಗೆ ಹೋಗ್ತೀರಂತ ಅವರು ಅಲ್ಲಿ ಹೇಳಿದರು ನನಗೆ. ಈ ಸ್ಥಿತಿಯಲ್ಲಿ ವೈದ್ಯರಿಗಾಗಲೇ ಆ ಟೈಮಲ್ಸ್ ಅಬ್ಸರ್ವೇಷನಲ್ಲಿ ನಿಮ್ಮ ಸರ್ಜರಿಗೋಸ್ಕರನೇ ಮಾಡಬೇಕು ಅಂತ ತೀರ್ಮಾನ ಸಂದರ್ಭದಲ್ಲಿ, ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲೇ ನರಗಳು ತಿರುಗಿ ಜೀವ ಹೊಂದ್ಕೊಂಡು, ಆ ಸಂದರ್ಭದಲ್ಲೇ ಸೇವಕರಾದ ಪ್ರಶಾಂತ್ ಅವರು ಹೇಳಿದ್ರು ನೀವು ತಿರುಗಿ ಬಂದು ಸಾಕ್ಷಿ ಹೇಳಿ ಇಲ್ಲಿಂದ ಹೋಗ್ತೀರಿ ಎಂಬುದಾಗಿ. ಹೌದು, ಕರ್ತನಿಗೆ ಸ್ತೋತ್ರ ಪಾಸ್ಟರ್. ಇದು ನಿಜವಾಗ್ಲೂ ದೇವ್ರ ಕಾರ್ಯ. ಈಗ ನಿಮಗೆ ಯಾವ ರೀತಿ ಅನಿಸ್ತಿದೆ ಪಾಸ್ಟರ್? ಇವಾಗ ನನಗೆ ತುಂಬ ಫೀಲ್ ಆಗ್ತದೆ ಅಂತಂದರೆ ಹೀಲ್ ಆಗಿದ್ದೇನೆ ಅನ್ನಿಸ್ತದೆ. ದೇವರಿಗೆ ಸ್ತೋತ್ರ. ಹೀಲ್ ಆಗಿದ್ದೇನೆ, ಸ್ವಸ್ಥ ಆಗಿದ್ದೇನೆ ಅನ್ನಿಸ್ತದೆ ನನಗೆ. ಎಸ್, ಆ ರೀತಿಯಾದಂಥ ಯಾವುದೇ ರೀತಿ ಪ್ರಾಬ್ಲಮ್ಮು ನನಗೆ ಇಲ್ಲ. ದೇವರ ಕೃಪೆಯಿಂದ, ದೇವರ ಚಿತ್ರದಿಂದ ಅನೇಕ ಸೇವಕರುಗಳು, ಪಾಸ್ಟರ್ ರೋಷನ್ ಜತಣ್ಣ ಮತ್ತು ನಮ್ಮ ರೋಷನ್ ಪಾಸ್ಟರು, ಅನೇಕ ಸೇವಕರುಗಳು ಈಗ ಹಾಸ್ಪಿಟ್ಲಿಗೆ ಬಂದು ಪ್ರಾರ್ಥನೆ ಮಾಡಿ ಪ್ರವಾದನೆಗಳನ್ನು ಹೇಳಿದರು. ಇನ್ನು ಮುಂದೆ ನಿಮ್ಮ ಸೇವೆ ಲೆವೆಲ್ ಚೇಂಜ್ ಆಗ್ತದೆ. ನಿಮ್ಮ ಸೇವೆಯನ್ನು ದೇವರು ಎಸ್ಟಾಬ್ಲಿಷ್ ಮಾಡ್ತಿದ್ದಾನೆ. ಇನ್ನು ಮುಂದೆ ನಿಮಗೆ ದೇವರು ದೀರ್ಘಾಯುಷ್ ಕೊಟ್ಟಿದ್ದಾನೆ. ನೀವು ಆತನ ಬರುವ ತನಕ ನೀವು ಸತ್ತು ಹೋಗೋದಿಲ್ಲ. ಈ ರೀತಿಯಾಗಿ ದೇವರು ಅವರ ಸಂಗಡ ಮಾತಾಡಿ ನಿಮಗೆ ಉತ್ತೇಜನ ಪಡಿಸಿದ್ರು. ಅದಾದ ನಂತರ ದೇವರಿಗೆ ಸ್ತೋತ್ರವಾಗಲಿ. ಎಗೇನ್ ಡಾಕ್ಟರ್ ಬಂದು ನೋಡುವಾಗ ಹೇಳ್ತಿದ್ದಾರೆ ಮಾರನೇ ಬೆಳಿಗ್ಗೆ, ಇದು ಹೇಗೆ ಸಾಧ್ಯ, ನಂಬಲಿಕ್ಕೆ ಆಗ್ತಾಯಿಲ್ವಲ್ಲ. ಪ್ರಾರ್ಥನೆ ಮಾಡಿಸಿದ ಮಾರನೇ ದಿವಸ ಹೇಗೆ ಇದು ಸಾಧ್ಯ, ಇದು ತುಂಬ ಇದಾಗಿದೆಯಲ್ಲ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಹೇಗಾಯ್ತು ಇದೆಲ್ಲ ಹೇಗೆ ಸಾಧ್ಯ ಅಂತ ಅವರು ನಮ್ಮ ಜೊತೆ ಮಾತಾಡ್ತಾಯಿದ್ದಾರೆ, ಶೇರ್ ಮಾಡ್ತಾಯಿದ್ರು. ಆಲ್ರೆಡಿ ಪ್ರಶಾಂತ್ ಜತಣ್ಣ ಅವರು ಪ್ರಾರ್ಥನೆ ಮಾಡುವಾಗ ಪಾಸ್ಟರು ಅವಾಗಲೇ ನನಗೆ ಗೊತ್ತಾಗ್ತದೆ, ಫೀಲ್ ಆಗ್ತೈತೆ ನನಗೆ, ಹೀಲ್ ಆಗ್ತಾರೆ ನನಗೆ ಫೀಲ್ ಆಗ್ತಾಯಿತ್ತು. ಮಾರನೇ ಬೆಳಗ್ಗೆ ಅವರು ಡಾಕ್ಟ್ರು ಬಂದು ನೋಡುವಾಗ ಅವ್ರು ಹೇಳ್ತಿದ್ದಾರೆ ಇದು ಹೇಗೆ ಸಾಧ್ಯ, ಇದು ಹೇಗೆ ಆಯ್ತು ಇದು. ಹಾಗೆ ಅದನ್ನು ಡಾಕ್ಟ್ರಿಗೆ ಶೇರ್ ಮಾಡಿದ್ದಾರೆ, ನಮ್ಮ ಸುದೀಪ್ ಡಾಕ್ಟ್ರಿಗೆ ಶೇರ್ ಮಾಡಿದ್ದಾರೆ. ಅವ್ರು ಮಾತಾಡಿರೋದು ಸೀನಿಯರ್ ಡಾಕ್ಟರು ಅವ್ರ ಜೊತೆ ಶೇರ್ ಮಾಡಿದ್ದಾರೆ. ಅವರು ನಗಾಡ್ತಾ ಇದ್ದಾರೆ. ಇದೆಲ್ಲ ಇದು ನಡೀತಾ ಇದ್ರು ನನಗೆ ಏನಂತ ಗೊತ್ತಾಗಿಲ್ಲ. ನನಗೆ ಸೀರಿಯಸ್ನೆಸ್ಸೇ ಆಗಿ ಗೊತ್ತಾಗಿಲ್ಲ ನನಗಿದು ಇದೇನಂತ ವಿಷಯ ನಡೀತಿದೆ ಅಂತ. ಇಷ್ಟು ವಿಷಯಗಳು ಆಗಿದ್ರು ದೇವರ ಕೃಪೆಯಿಂದ ದೇವರು ಯಾವುದೇ ಅಪಾಯಕ್ಕೆ ನನ್ನನ್ನು ಒಳಪಡಿಸಿದಾಗೆ ದೇವರು ಸುರಕ್ಷಿತವಾಗಿ ದೇವರು ನನ್ನಿಂದ ಬಿಡುಗಡೆ ಮಾಡ್ಕೊಂಡ್ಬಂದಿದ್ದಾರೆ. ದೇವರಿಗೆ ಸ್ತೋತ್ರ ಪಾಸ್ಟರ್, ದೇವರಿಗೆ ಸ್ತೋತ್ರ. ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ಈ ದಿವಸ ಪಾಸ್ಟರ್ ಭರತ್ರವರು ನೇರವಾಗಿ ಆಸ್ಪತ್ರೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ಇನ್ನೂ ಸಹ ಈಗ ಅವರ ಅರಕಲಗೂಡಿಗೆ, ಅವರ ಮನೆಗೆ, ಅವರ ಸೇವಾ ಸ್ಥಳಕ್ಕೆ ಹೊರಟಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ನಮ್ಮ ಬಿಗ್ ಜೆ ಟಿ ವಿ ಸ್ಟುಡಿಯೋದಲ್ಲಿ ಬರೋ ದಿನಮಾನಗಳಲ್ಲಿ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಕೆಲವು ತಾಸುಗಳ ನಂತರ ಅಲ್ಲಿ ಏನಾಯಿತು ಅವ್ರಿಗೆ ಗೊತ್ತಿರಲಿಲ್ಲ. ಅವರ ಪತ್ನಿಯ ಎಲ್ಲ ಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ತಾಯಿದ್ರು. ಅನೇಕ ಸೇವಕರು, ನಮ್ಮ ಡಾಕ್ಟರ್ ಸುದೀಪ್ ರವರು, ನಮ್ಮ ಸೇವಕರಾದ ಪ್ರಶಾಂತ್ ಜತನ್ರವರು, ಇವರೆಲ್ಲ ಅಲ್ಲಿ ನಿಂತುಕೊಂಡು ಆತ್ಮಿಕ ಸಲಹೆಗಳು ನೀಡ್ತಾ, ಮಾರ್ಗದರ್ಶನ ನೀಡ್ತಾ ಇದ್ರು. ಬರೋ ದಿನಮಾನಗಳಲ್ಲಿ ವಿವರವಾಗಿ ಇವರು ಸಾಕ್ಷಿಯನ್ನು ಹಂಚ್ಕೊಳ್ತಾರೆ. ಯಾಕಂದರೆ ಪಾಸ್ಟರ್ ಭರತ್ರವರು ಈಗಾಗಲೇ ನಿಮಗೆ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಬಿಗ್ ಜೆ ಟಿ ವಿಯಲ್ಲಿ ಪ್ರಾರ್ಥನಾ ಕಾರ್ಯಗಳಲ್ಲಿ ಸಹ ಅವರು ತೊಡಗಿಸಿಕೊಂಡಿದ್ದರು. ಈ ವೇಳೆಯಲ್ಲಿ ಅವರನ್ನು ಈ ದಿವಸ ನಿಮ್ಮೊಂದಿಗೆ ನಾವು ಕರೆತಂದಂಥದ್ದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಜೀವನ ಮುಗಿತು, ಲೋಕದ ಯಾತ್ರೆ ಮುಗಿತು ಅನ್ನುವ ಸಂದರ್ಭದಲ್ಲೂ ಸಹ ಕರ್ತನು ತನ್ನ ದಾಸನ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ. ಈಗಾಗಲೇ ಅವರು ಹೇಳಿದರು, ಅನೇಕ ಅಭಿಷಕ್ತರು ಪ್ರವಾದಿಸಿದ್ದಾರೆ, ಅವರ ಮೇಲೆ ಒಂದು ದೇವರಿಗೆ ಉದ್ದೇಶವಿದೆ. ಹಾಗಾಗಿ ನಿಮ್ಮೆಲ್ಲರ ಬಳಿ ವಿನಂತಿಸಿಕೊಳ್ತಾ ಇದ್ದೇನೆ, ಪಾಸ್ಟರ್ ಭರತ್ರವರಿಗಾಗಿ ನಿರಂತರವಾಗಿ ಪ್ರಾರ್ಥಿಸಿರಿ. ಕರ್ತನು ಏನು ಉದ್ದೇಶವನ್ನು ತನ್ನ ದಾಸನ ಮೇಲೆ, ಅಭಿಷಕ್ತನ ಮೇಲೆ ಇಟ್ಟಿದ್ದಾನೋ ಅದು ನೆರವೇರಲಿ. ಪೂರ್ಣ ಆರೋಗ್ಯದೊಂದಿಗೆ, ಅವರು ಪೂರ್ಣ ಬಲದೊಂದಿಗೆ ಕರ್ತನ ಸೇವೆ ಮಾಡಲಿ. ಈಗಾಗಲೇ ಅನೇಕರು ನೀವು ಪ್ರಾರ್ಥಿಸಿದ್ರಿ. ನಿಮಗೆಲ್ಲರಿಗೂ ಸಮೇತನು ಪಾಸ್ಟರ್ ಭರತ್ರವರ ಅವರ ಕುಟುಂಬದ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಸಹ ನಿರಂತರವಾಗಿ ಪ್ರಾರ್ಥಿಸಿರಿ. ಸಹಕಾರ ಮಾಡಿದಂಥ ಸೇವಕರುಗಳಿಗೂ ಸಮೇತನು ಸೇವಕರಾದ ಪ್ರಶಾಂತ್ ಜತನ್ರವರು, ಪ್ರಮೀಳಾ ಜತನ್ರವರು, ಪಾಸ್ಟರ್ ರೋಷನ್ ಲೋಬೋ, ಪಾಸ್ಟರ್ ಜಾನಮ್ಮಣ್ಣ ಹಾಗೂ ಡಾಕ್ಟರ್ ಸುದೀಪ್ ಡಿಮೆಲೋ, ಪ್ರದೀಪ್ ಡಿಮೆಲೋ, ಎಲ್ಲರೂ ಸಮೇತನು ಅನೇಕರು ಅವರು ಹೇಳ್ತಿರುವ ಹೆಸರುಗಳು ಅವರ ಪರವಾಗಿ ನಿಮಗೂ ವಂದಿಸುತ್ತಾ, ನಿರಂತರವಾಗಿ ಸೇವಕರಾದಂಥ ಪಾಸ್ಟರ್
ಭರತ್ರವರಿಗೋಸ್ಕರ ಪ್ರಾರ್ಥಿಸಿರಿ. ಕರ್ತನು ಒಳ್ಳೆಯವನು, ಕರ್ತನು ಜೀವ ಸ್ವರೂಪನು, ನಮ್ಮ ಕರ್ತನಿಗೆ ಯಾವುದು ಅಸಾಧ್ಯವಲ್ಲ. ಈ ಸಾಕ್ಷಿ ನಿಮಗೆ ನಿಜವಾಗಿಯೂ ದೊಡ್ಡ ಉತ್ತೇಜನ ನೀಡ್ತದೆ. ಎಸ್ಪಶ್ ಬಹಳ ಸಂತೋಷವಾಯಿತು ನಮಗೆ. ಕರ್ತನು ನಿಜವಾಗಿ ನಿಮ್ಮನ್ನು ಬರೋ ದಿನಮಾನಗಳಲ್ಲಿ ಬಲವಾಗಿ ಉಪಯೋಗಿಸ್ಕೊಳ್ತಾನೆ. ಬರೋ ದಿನಗಳಲ್ಲಿ ನೀವು ತಿರುಗಿ ನಮ್ಮೊಂದಿಗೆ ಬಂದಾಗ ಎಲ್ಲ ಸಂಗತಿಗಳನ್ನ ವಿವರವಾಗಿ ಹಂಚಿಕೊಳ್ಳೋಣ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ